ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಹಾಲ್ ಬೆಳಗ್ಗೆನೇ ಎದ್ದು ಹೀಗೆ ಬಾಟಬಲ್ಲಿ ಸ್ನಾನ ಮಾಡ್ತೀನಿ ಅಂತೇಳಿ ಆಟಾಡ್ತಾ ಇದ್ದಾನೆ. ನಾವು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ವಿ. ಸೊ ಹಾಗಾಗಿ ಬೆಳಗ್ಗೆ ಟಿಫನ್ ಮಾಡೋ ಮುಂಚೆನೇ ಯಾವ್ದಾದ್ರು ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತೇಳಿ ಬೆಳಗ್ಗೆನೇ ಹೊರಟಿದ್ವಿ. ನಾವು ಸ್ಟೇ ಮಾಡಿರೋ ಅಂತಹ ರೂಮಿಂದ ಬಾಗ ಬೀಚು ಸ್ವಲ್ಪ ನಿಯರೇ ಇತ್ತು. ಹಾಗಾಗಿ ಟಿಫನ್ ಮಾಡೋ ಮುಂಚೆನೇ ಆ ಪ್ಲೇಸ್ನ ಒಂದು ಕವರ್ ಮಾಡ್ಕೊಂಡು ಬರೋಣ, ಆಮೇಲೆ ಬಂದು ರೂಮಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಬೇರೆ ಪ್ಲೇಸಸ್ಗೆ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ನಾವು ಸ್ಟೇ ಮಾಡಿರೋ ಅಂತಹ ಹೋಟೆಲಲ್ಲೂ ಅಷ್ಟೇ 2 ವೀಲರ್ ಎಲ್ಲ ಬೈಕ್ ರೆಂಟಿಗೆ ಸಿಗ್ತಾಯಿತ್ತು. ನಮ್ಮನೆಯವರು ಕಾರ್ ತರ್ತೀನಿ ಅಂತೇಳಿ ಪಾರ್ಕಿಂಗ್ ಹತ್ರ ಹೋಗಿದ್ರು. ಸೊ ನಾನು ಪಾಪನ ಕರ್ಕೊಂಡು ಸ್ವಲ್ಪ ದೂರ ಹಾಗೆ ವಾಕ್ ಮಾಡ್ಕೊಂಡು ಹೋಗೋಣ ಬಾ ಅಂತ ಕರೆದ್ರೆ ಅವ್ನು ನೋಡಿ ಅವ್ರ ಅಪ್ಪನ ಬಿಟ್ಟು ಬರ್ತಾಯಿಲ್ಲ. ಬಾ ಹೋಗೋಣ ಅಂತ ಫೋರ್ಸ್ ಮಾಡಿದ ಕೂಡಲೇ ಅವ್ರ ಅಪ್ಪರ ಜೊತೆನೇ ಬರ್ತೀನಿ ಅಂತೇಳಿ ಪಾರ್ಕಿಂಗ್ ಹತ್ರ ಅವನು ಕೂಡ ಹೋಗ್ತಾ ಇದ್ದಾನೆ. ನಿಹಾಲ್ ಹಾಕಿದ್ದಾನಲ್ಲ ಆ ಬಟ್ಟೆನ ನಾನು ನಿನ್ನೆ ಅಷ್ಟೇ ಕಲ್ಲಂಗುಡ್ ಬೀಚಲ್ಲಿ ತೊಗೊಂಡಿದ್ದು. ನಾವು ಹೋಗ್ತಿರೋ ಅಂಥದ್ದು ಬಾಗ ಬೀಚ್ಗೆ. ನಮ್ಮ ರೂಮಿಂದ ಬಾಗ ಬೀಚ್ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆ. 8 ನಿಮಿಷ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟು ಅಲ್ಲೇ ರೆಸಾರ್ಟಲ್ಲೇ ಇನ್ಕ್ಲೂಡ್ ಆಗಿತ್ತು. ಹಾಗಾಗಿ ಆ ಟೈಮ್ ಒಳಗಡೆ ಬರೋಣ ಅಂದ್ಕೊಂಡು ಒಂದೆರಡು ಬೀಚನ್ನ ನೋಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಟಿಫನ್ ಮಾಡ್ಕೊಂಡು ಬರ್ತೀವಿ. ಯಾಕಂದರೆ ನಾವಿಬ್ಬರಾದರೆ ಎಲ್ಲಾದರೂ ಯಾವ ಥರ ಆದರೂ ಟಿಫನ್ನ ತಿಂತೀವಿ. ಆದರೆ ನಿಹಾಲ್ಗೆ ಸ್ವಲ್ಪ ಸ್ಪೆಸಿಫಿಕ್ ಇದೆ, ಅವನು ಎಲ್ಲ ಥರ ಫುಡ್ನೂ ಅಷ್ಟು ಇಷ್ಟಪಡೋದಿಲ್ಲ, ಅದು ಬೇರೆ ಕಡೆ ಏನಾದರೂ ಬಂದರೆ. ಇಲ್ಲಿ 2 ವೀಲರ್ ಪಾರ್ಕಿಂಗ್ ಇತ್ತು ಅಷ್ಟೇ. 4 ವೀಲರ್ಸ್ ಎಲ್ಲ ನೀವು ಅಲ್ಲಿ ಪಾರ್ಕ್ ಮಾಡಬೇಕಿತ್ತು. ಆದರೆ 4 ವೀಲರ್ಸ್ಗೂ ಇಲ್ಲಿ ಸ್ವಲ್ಪ ಜಾಗ ಮಾಡಿದ್ದಾರೆ, ಅದು ಕೂಡ ಫುಲ್ ಅಂತ ಹೇಳ್ತಾಯಿದ್ರು. ಸೊ ಆ ಕಡೆ ಎಲ್ಲ ಹೋಗಿ ಪಾರ್ಕ್ ಮಾಡಬೇಕಿತ್ತು. ಸೊ ಅವರಿಬ್ಬರು ಹೋಗಿ ಕಾರ್ ಪಾರ್ಕ್ ಮಾಡಲಿಕ್ಕೆ ಹೋದರು. ನಾನು ಹೀಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೀವು ವೆಹಿಕಲ್ನ ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದೊಂದು ರಿಲ್ಯಾಕ್ಸಿಂಗ್ ಏರಿಯಾ. ಇದೇ ನೋಡಿ ಬಾಗ ಬೀಚ್. ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಏನು ಅಷ್ಟೊಂದು ಜನ ಇಲ್ಲ. ಇದಲ್ಲಿದೆ ನೋಡಿ, ಅದು 100 ರೂಪೀಸ್ ಆಗುತ್ತೆ. 1 ಅವರ್ ನಿಮಗೆ ಟೈಮ್ ಇರುತ್ತೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಇವಾಗಷ್ಟು ನೀಡಿರೋದಿಲ್ಲ, ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಬರ್ತೀರಾ ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವೇನಿಲ್ಲ ಆಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ನೆನ್ನೆನೇ ಬೀಚಲ್ಲೆಲ್ಲ ತುಂಬ ಆಡಿರೋದ್ರಿಂದ ಇವತ್ತು ಬೇಡ ಅಂತೇಳಿ ಮತ್ತು ಪ್ಲೇಸಸ್ ಕವರ್ ಮಾಡೋಕ್ಕಾಗೋದಿಲ್ಲ. ನಾವಿರೋ ಅಂಥದ್ದು ನಾರ್ತ್ ಗೋವಾದಲ್ಲಿ. ಸೌತ್ ಗೋವಾ ನೋಡಬೇಕು, ಟ್ರೈ ಮಾಡ್ತೀವಿ, ಆದರೆ ಹೋಗ್ತೀವಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅದಕ್ಕೆ ಅಂತೇಳಿ ಬರೋಣ ಅಂತೇಳಿ. ಗೋವಾ ಅಂತೂ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು. ಸೊ ನಾವು ಅಷ್ಟೇ, ಹಾಗಾಗಿ ಎಲ್ಲರೂ ಕೂಡ ಹ್ಯಾಟ್ಗಳನ್ನ ತೊಗೊಳ್ತಾ ಇದ್ವಿ. ನೆನ್ನೆ ಕಲ್ಲಂಗುಡ್ ಬೀಚಿಗೆ ಹೋದಾಗ ಅಷ್ಟು ಗೊತ್ತಾಗಲಿಲ್ಲ, ಯಾಕಂದರೆ ನಾವು ಸಂಜೆ ಹೋಗಿದ್ದಲ್ವ 5 ಗಂಟೆ, ಹಾಗಾಗಿ ನಮ್ಗೆ ಅಷ್ಟು ಬಿಸಿಲು ಅಂತೇಳಿ ಅನ್ನಿಸ್ತಿರ್ಲಿಲ್ಲ. ಆದರೆ ಇವತ್ತಂತೂ ಇನ್ನು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲು. ನಾವು ಬೀಚ್ನ ನೋಡಿಕೊಂಡು ಆಮೇಲೆ ನಾವು ಸ್ಟೇ ಮಾಡಿದ್ವಲ್ಲ ಅದೇ ಹೋಟೆಲ್ಗೆ ಬಂದ್ವಿ.
ಸೊ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತಲ್ಲ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಈಗ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವೀಗ ಅಂಜುನಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಇದೆ ನೋಡಿ ಅಂಜುನಾ ಬೀಚ್ ಶಾಪಿಂಗ್ ಸ್ಟ್ರೀಟ್. ಹೀಗೆ ಬರೋವಾಗ ಇಲ್ಲೇ ಲೆಫ್ಟ್ ಸೈಡಲ್ಲೇ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಸೊ ನಾವು ಇಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಿ ಮುಂದೆ ಬರುವಾಗ ಇಲ್ಲಿ ತುಂಬಾ ಶಾಪ್ಸ್ ಇದೆ ಅಂತ ಹೇಳ್ಬೋದು. ಜ್ಯೂಸ್ ಆಗಲಿ, ಹೋಟೆಲು, ಡಾಬಾ ತುಂಬಾ ಶಾಪ್ಸ್ ಇದೆ. ಹಾಗೆ ನೀವು ಇಲ್ಲಿ ನಡ್ಕೊಂಡು ಬರುವಾಗ ತುಂಬ ಜನ ನಿಮ್ಮ ಹತ್ರನೇ ಬಂದ್ಬಿಟ್ಟು ವಾಟರ್ ಸ್ಪೋರ್ಟ್ಸ್ ಬರ್ತೀರಾ ಏನು ಎತ್ತ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಬೋಟಿಂಗ್ ಬರ್ತೀರಾ ಅಂತೇಳಿ ಕೇಳ್ತಾಯಿದ್ರು. ಸೊ ನಾವು ಮುಂದೆ ಹೋಗಿ ಅಲ್ಲೇ ಬೀಚ್ ಹತ್ರನೇ ಕೇಳೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಕನ್ನಡದವರು, ಹಾಗಾಗಿ ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಪಗೋಡ ಫೋರ್ಟ್ ಬಗ್ಗೆ. ನಾವು ಹಾಗೆ ಮಾತಾಡ್ಕೊಂಡು ಹೋಗುವಾಗ ನಮಗೆ ಇವ್ರು ಸಿಕ್ಕಿದ್ದು ಬೀಚ್ ಹತ್ರ. ಇವರು ಕನ್ನಡದವರು ಅಂತೇಳಿ ಹಾಗೆ ಮಾತಾಡಿಸ್ತಾ ಇದ್ರು. ಹಾಗೆ ನೀವು ಗೋವಾದಲ್ಲಿ ಇಂತಿಂಥ ಪ್ಲೇಸಸ್ಗೆ ಹೋಗಿ ಈ ಟೈಮಿಂಗ್ಸ್ಗೆ ಹೋದರೆ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ನಮಗೆ ಸ್ವಲ್ಪ ಪ್ಲೇಸಸ್ನ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ಹಾಗೆ ಇಲ್ಲಿ ಸ್ಪೀಡ್ ಬೋಟ್ ಚಾರ್ಜಸ್ ಏನು ಹೇಗೆ ಅಂತೇಳಿ ಅವರೇ ನಮಗೆ ಹೇಳಿ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಾವು ಕೂಡ ಹಾಗೆ ಮಾತಾಡಿಕೊಂಡು ಪ್ರೈಸ್ ಓಕೆ ಮಾಡಿಕೊಂಡು ಹಾಗೆ 3 ಜನನೂ ಹೋಗ್ಬೋದಾ, ಪಾಪ ಕರ್ಕೊಂಡು ಹೋಗ್ಬೋದಾ, ಸೇಫ್ಟಿ ಎಲ್ಲ ಹೇಗೆ ಏನು ಅಂತ ಕೇಳಿಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಬೋಟ್ ಅಂತ ಹೇಳ್ತಿದ್ದಾರೆ. 2500 ಹೇಳ್ತಾ ಇದ್ದಾರೆ. 2000 ಕೇಳಿದ್ದೀವಿ, ನೋಡಬೇಕು. ನಾವು ಫಸ್ಟ್ ಟೈಮ್ ಬಂದಿರ್ತೀವಿ, ರೇಟ್ ಎಲ್ಲ ಗೊತ್ತಾಗೋದಿಲ್ಲ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೋಗ್ಬೇಕಾಗುತ್ತೆ. ಈಗ ಬೋಟ್ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಬೋಟ್ ರೈಡ್. ಇದೇ ಬೋಟ್ ನಾವು ಹೋಗೋದು. ಕರ್ಲಿ ಶಿವ ಬೀಚ हिंदू का झंडा है। ಯಾವ ಮೂವಿ ಶೂಟ್ ಆಗಿರೋದು? धूम मूवी। ಧೂಮ್ ಧೂಮ್. ये रशियन का है क्या? रशियन का पार्टी को। हाँ, सैटरडे संडे पार्टी आफ्टर रहेंगे। ओके ओके।
ನಾವೀಗ ಬಂದಿರೋವಂಥದ್ದು ಚಪೋರ ಫೋರ್ಟ್ಗೆ. ಇಲ್ಲಿ ನೋಡಿ ರೈಟ್ ಸೈಡ್ ಇದೆಯಲ್ಲ, ಅದು ನಿಮಗೆ ಟ್ಯಾಕ್ಸಿ ಪಾರ್ಕಿಂಗಿಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಹೀಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಚಪೋರ ಫೋರ್ಟ್ ಬರುತ್ತೆ. ಸೊ ಇಲ್ಲಿ ನೀವು 2 ವೀಲರ್ ಅಥವಾ 4 ವೀಲರ್ ಏನೇ ಆದ್ರೂ ಇಲ್ಲೇ ಪಾರ್ಕ್ ಮಾಡಿ ಹೋಗಬೇಕಾಗತ್ತೆ. ಎರಡಕ್ಕೂ ಕೂಡ ಪಾರ್ಕಿಂಗ್ ಫೀಸ್ ಇರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಶಾಪ್ಸ್ಗಳಿತ್ತು ಅಂತ ಹೇಳಿದ್ರೆ ಬಟ್ಟೆ, ವ್ಯಾನಿಟಿ ಬ್ಯಾಗ್ಸು, ಕ್ಲಿಪ್ಸು, ಇಯರಿಂಗ್ಸು, ಹಾಗೆ ಈಗ ಜ್ಯೂಸ್ಗಳೆಲ್ಲ ಇತ್ತು ಇಲ್ಲಿ. ಸೊ ನಾವು ಕಾರ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಮುಂದೆ ಹೀಗೆ ನಡ್ಕೊಂಡು ಹೋದ್ವಿ. ಫೋರ್ಟ್ ಟೈಮಿಂಗ್ಸ್ ನೋಡಿ. ಎಂಟ್ರಿ ಟೈಮು 10 o'clock ಮಾರ್ನಿಂಗು, ಕ್ಲೋಸಿಂಗ್ ಟೈಮು 5 o'clock. ಸೊ ನೀವು ಇಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಿ ಬಂದರೆ ಇಲ್ಲೇ ನಿಮಗೆ ಈ ಥರ ಸುಮಾರು ಶಾಪ್ಸ್ ಇರುತ್ತೆ. ಇಲ್ಲೇ ನೋಡಿ ಹ್ಯಾಟ್ಸು, ವ್ಯಾನಿಟಿ ಬ್ಯಾಗು, ಹಾಗೆ ಇಲ್ಲಿ ನಿಮಗೆ ಜ್ಯೂಸು, ಕಬ್ಬಿನಾಲು, ಈ ಥರ ಸುಮಾರು ಶಾಪ್ಸ್ಗಳು ಇಲ್ಲಿ ಇತ್ತು. स्लिट भी बना सकते हैं, नेक चेन, सर चोकर भी बना सकते हैं। सर सुंदर देखिए कितना अच्छा दिख रहा है। ಸೊ ನೀವು ಹೀಗೆ ಫೋರ್ಟ್ಗೆ ಹೋಗುವಾಗ ಅಲ್ಲೂ ಕೂಡ ತುಂಬಾ ಅಂಗಡಿಗಳಿದೆ. ಅಂದರೆ ಈಗ ಎಳ್ನೀರಾಗಲಿ, ಜ್ಯೂಸು, ಸ್ಪ್ರೈಟ್, ಅದೇ ರೀತಿ ಸುಮಾರು ಶಾಪ್ಸ್ಗಳೆಲ್ಲ ಇದೆ. ನೋಡಿ ಫೋರ್ಟ್ಗೆ ಹೀಗೆ ಹೋಗಬೇಕಾಗುತ್ತೆ. ನೋಡ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತೇಳಿ. ಎಲ್ಲರೂ ಕೂಡ ಕ್ಯಾಪ್ ಹಾಕ್ಕೊಂಡೇ ಓಡಾಡ್ತಾ ಇದ್ರು, ಅಷ್ಟು ಬಿಸಿಲು. ಸೊ ಬನ್ನಿ ಫೋರ್ಟ್ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಇದು ಚಪೋರ ಫೋರ್ಟ್ ಅಂತೇಳಿ. ಈ ಚಪೋರ ಫೋರ್ಟಿಂದ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ಈ ಫೋರ್ಟಿಂದ ನಿಮಗೆ ಚಪೋರ ರಿವರ್ ಕೂಡ ಕಾಣುತ್ತೆ.